ನನ್ನ ಒಂದು ಚಾನಲ್ ಹೆಸರು ಹೇಳೋದ್ರಿಂದ ನಿಮಗೆ 10,000 ಒಂದು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಾ, ಏರ್ ಇಂಟೇಕ್ ಬಂದು ನೋಡಿ ಇಲ್ಲಿದೆ. ಏನು ಅಂತಂದರೆ ಇಲ್ಲಿರೋ ಕಾರಣ ನಿಮ್ಮದು ಗಾಡಿ ಏನು ಅಂತಂದರೆ 1 ಅಡಿ ನೀರಲ್ಲೆಲ್ಲ ಆರಾಮಾಗಿ ಪಾಸ್ ಮಾಡ್ಕೋಬೋದು, ಗಾಡಿ ಆಫ್ ಆಗೋ ಚಾನ್ಸಸ್ ಇರಲ್ಲ. ಸೊ ತುಂಬಾ ಒಂದು ಕೆಲಸ ಮಾಡಿದ್ದಾರೆ. ಇದು ಬಂದು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಬಂದು ರೇಡಿಯೇಟರ್ ಬರುತ್ತೆ, ಆದರೆ ರೇಡಿಯೇಟರ್ಗೆ ಕೂಲೆಂಟ್ ಹಾಕೋ ಜಾಗ ಇದಾಗಿರುತ್ತೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ವ್ಲಾಗ್ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನೀವು ಹಿಂದೆ ನೋಡ್ತಿದ್ದೀರಾ ಯಾವ ಗಾಡಿ ಅಂದರೆ TVS ಕಿಂಗ್ ಕಾರ್ಗೋ HD, ಅಂದರೆ ಹೆವಿ ಡ್ಯೂಟಿ ಗಾಡಿ ಏನಿದೆ ಇದು ಹೊಸದಾಗಿ ಲಾಂಚ್ ಆಗಿರೋ ಗಾಡಿ TVS ಇಂದ. ಸೊ ಬನ್ನಿ ಗೆಳೆಯರೆ, ಈ ಒಂದು ಗಾಡಿಯ ಸಂಪೂರ್ಣವಾದ ಮಾಹಿತಿ ತಿಳ್ಕೊಳ್ಳೋಣ. ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಮೊದಲಾಗಿ ನೋಡ್ತಿರ್ಬೋದು ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ನ ಶೇಪ್ ನೋಡ್ತಿರ್ಬೋದು, ತುಂಬ ಅಡ್ವಾನ್ಸ್ಡ್ ಆಗಿದೆ, ತುಂಬ ಹೈಟೆಕ್ ಆಗಿದೆ. ಇದೇನು ಅಂತಂದರೆ ಏರೋಡೈನಮಿಕ್ಸ್ ಡಿಸೈನಲ್ಲಿ ಈ ಒಂದು ವೆಹಿಕಲ್ನ ಶೇಪು ಬಂದು ಮಾಡಿರ್ತಾರೆ. ಸೊ ಮೊದಲಾಗಿ ಏನು ಅಂತಂದರೆ ಈ ಒಂದು ಹೆಡ್ಲ್ಯಾಂಪ್ ನೋಡ್ತಿರ್ಬೋದು, ಇದು ಕಂಪ್ಲೀಟ್ಲಿ ಹ್ಯಾಲೋಜಿನ್ ಆಗಿರುತ್ತೆ. ನಿಮಗೇನು ಅಂತಂದರೆ ಒಂದು ಪಾರ್ಕಿಂಗ್ ಲೈಟ್ ಸಿಗುತ್ತೆ, ಒಂದು ಇಂಡಿಕೇಟರ್ ಸಿಗುತ್ತೆ, ಪ್ಲಸ್ ಹ್ಯಾಲೋಜಿನು ಹೆಡ್ಲ್ಯಾಂಪ್ ಸಿಗುತ್ತೆ. ಹಾಗೆಯೇ ಈ ಒಂದು ಶೇಪನ್ನ ಒಂದು ಅಟ್ರಾಕ್ಷನ್ ಏನು ಅಂತಂದರೆ ಒಂದು TVSನ ಒಂದು ಲೋಗೋ ನೋಡ್ತಿರ್ಬೋದು, ಒಂದು ಕ್ರೋಮ್ ಫಿನಿಶಿಂಗಲ್ಲಿ ಲೋಗೋ ಬಂದಿರುತ್ತೆ. ಹಾಗೆ ಇದೇನು ಅಂತಂದರೆ ಒಂಥರ ನೋಡ್ತಿರ್ಬೋದು ಡಿಸೈನ್ ಬಂದು ಒಂಥರ ಡೈಮಂಡ್ ಕಟ್ಟಲ್ಲಿದೆ, ತುಂಬ ಒಂದು ಪ್ರೀಮಿಯಮ್ ಆಗಿ ಕಾಣ್ತಾ ಇದೆ. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು ಮುಂದೆ ಮಡಗಾಡು. ಈ ಒಂದು ಮಡಗಾಡು ಇದೇನು ಅಂತಾರೆ ಯಾವುದೇ ಥರ ಮೆಟಲ್ ಆಗಿರೋದಿಲ್ಲ, ಇದು ಫೈಬರ್ ಆಗಿರುತ್ತೆ. ನಂಬರ್ ಪ್ಲೇಟಿಗೆ ಒಂದು ಕ್ಲ್ಯಾಂಪ್ ಅಲ್ಲಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರ್ಬೋದು ಅಗಾಲವಾದ ವಿಸ್ತಾರವಾದ ಒಂದು ವಿಂಡ್ಶೀಲ್ಡು. ಸೊ ಇದರದ್ದು ಒಂದು ಸ್ಪೆಷಾಲಿಟಿ ಏನು ಅಂತಂದರೆ ನೋಡ್ತಿರ್ಬೋದು, ಈ ಬೀಡಿಂಗ್ ಬಂದುಬಿಟ್ಟು ಕಾರಲ್ಲಿ ಯಾವ ರೀತಿ ಇದೆ ಆ ರೀತಿ ಇದೆ. ಏನು ಅಂತಂದರೆ ಇದರದ್ದು ಅಡ್ವಾಂಟೇಜ್ ಏನು ಅಂತಂದರೆ ತುಂಬ ಒಂದು ಮಳೆಗಾಲದಲ್ಲಿ ನಿಮ್ಮ ಒಂದು ತುಂಬ ಮಳೆ ಬಂದಾಗ ನೀರು ಒಳಗೆ ಬರೋದು, ಸೋರೋದು, ಲೀಕೇಜ್ ಆಗೋದು, ಮತ್ತು ಇಲ್ಲಿ ಬಂದು ರಸ್ಟ್ ಹಿಡಿಯೋದು, ಆ ಒಂದು ಪ್ರಾಬ್ಲಮ್ ಆಗಲ್ಲ. ಸೊ ಹಾಗೆ ಈ ಒಂದು ಸೈಡಿಂದ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಲುಕ್ ಈ ರೀತಿ ಇದೆ. ಹಾಗೆ ನೋಡ್ಬೋದು ಈ ಒಂದು ವೈಪರು, ಈ ಒಂದು ದೊಡ್ಡ ವಿಂಡ್ಶೀಲ್ಡ್ಗೆ ವೈಪರ್ ನೋಡ್ತಿರ್ಬೋದು ತುಂಬ ಲೆಂತ್ ಇದೆ. ಸೊ ಇದು 90% ಏನು ಅಂತಂದರೆ ಇದು ಕ್ಲಿಯರ್ ಮಾಡಿಕೊಡುತ್ತೆ ವಾಟರನ್ನ, ಓಕೆನಾ. ಸೊ ಹಾಗೆ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಶೇಪ್ ಬಂದು ಈ ರೀತಿ ಇದೆ. ಹಾಗೆ ಗೆಳೆಯರೆ, ನಾನು ಏನೋ ಅಬ್ಸರ್ವ್ ಮಾಡಿದೆ ಅಂದರೆ ಇದರ ಒಂದು ಮಿರರು ನೀವಿಲ್ಲಿ ನೋಡ್ತಿರ್ಬೋದು. ಈ ಒಂದು ಮಿರರ್ ಇದೆಯಲ್ಲ, ಇಲ್ಲಿ ಬಂದುಬಿಟ್ಟು 3 ಸ್ಟೇಜು ಇದೆ. ಇಲ್ಲಿ ನೋಡಿ ಈ ಥರನೂ ಮಾಡ್ಕೋಬೋದು, ನಿಮಗೆ ಬೇಕು ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲಾಂತಂದರೆ ಈ ರೀತಿಯೂ ಮಾಡ್ಕೋಬೋದು. ತುಂಬಾ ಒಂದು ಫ್ಲೆಕ್ಸಿಬಲ್ ಇದೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ಮಿರರ್ ನೋಡ್ತಿರ್ಬೋದು ತುಂಬಾ ಒಂದು ವೈಡ್ ಇದೆ. ಸೊ ತುಂಬಾ ಒಂದು ಪ್ರೀಮಿಯಮ್ ಆಗಿದೆ. ಇದು ನೋಡ್ತಿರ್ಬೋದು, ಇದು ಬಂದು ಫೈಬರ್ ಅಲ್ಲ, ಇದು ಬಂದು ಮೆಟಲ್ ಆಗಿರುತ್ತೆ. ಸೊ ಈ ಒಂದು ಮಿರರ್ದು ಸ್ಪೆಷಾಲಿಟಿ ಏನು ಅಂತಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇನ್ನೊಂದೇನು ಅಂತಂದರೆ ಈ ಥರ ಒಂದು ಫೆಸಿಲಿಟಿ ಇದೆಯಲ್ಲ, ಇದು ಬಂದುಬಿಟ್ಟು ದೊಡ್ಡ ದೊಡ್ಡ ವೆಹಿಕಲಲ್ಲಿ ಮಾತ್ರ ಬರೋದು, ಈ ಸಣ್ಣ ಸಣ್ಣ ವೆಹಿಕಲಲ್ಲಿ ಬರೋಲ್ಲ. ಹಾಗೆಯೇ ಈ ಒಂದು ವೆಹಿಕಲ್ನ ಸೈಡ್ ಡೋರ್ ಬಂದು ಈ ರೀತಿ ಇದೆ. ಅದ್ಭುತವಾದ ಒಂದು ನಿಮಗೊಂದು ಗ್ರಾಫಿಕ್ಸ್ ಸಿಗುತ್ತೆ. TVS ಕಿಂಗ್ ಕಾರ್ಗೋ HD ಅಂದರೆ ಹೆವಿ ಡ್ಯೂಟಿ ಅಂತ. ಸೇಮ್ ಕಾರ್ ಥರನೇ ನಿಮಗೇನು ಅಂತಂದರೆ ಡೋರ್ ಹ್ಯಾಂಡಲ್ ಸಿಗುತ್ತೆ, ಪ್ಲಸ್ ನಿಮಗೊಂದು ಲಾಕ್ ಸಿಸ್ಟಮ್ ಸಿಗುತ್ತೆ. ಸೊ ಗೆಳೆಯರೆ, ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರು ಇದೇನು ಅಂತಂದರೆ ಕೇವಲ ಒಂದು ಡ್ರೈವರ್ಗೆ ಮಾತ್ರ ಇದು ಪಾಸಿಂಗ್ ಇರುತ್ತೆ. ನೀವಿಲ್ಲಿ ನೋಡ್ತಿರೋದು ಏನು ಅಂತಂದರೆ ಇದರ ಒಂದು ಡೋರ್ ಪ್ಯಾಡ್ ಬಂದು ನೋಡ್ಬೋದು. ಇದರ ಕ್ವಾಲಿಟಿ ನೋಡಿ ಈ ರೀತಿ ಇರುತ್ತೆ. ಇದೇನು ಅಂತಂದರೆ ಕಾರ್ಡ್ಬೋರ್ಡು ಪ್ಲಸ್ ರಿಗ್ಸನ್ದು ಕಾಂಬಿನೇಷನ್ ಇರುತ್ತೆ. ಇಲ್ಲಿ ನಿಮಗೇನು ಅಂತಂದರೆ ಸೇಮ್ ಕಾರ್ ಥರನೇ ನಿಮಗೆ ಬಟನ್ಸ್, ಲಾಕ್ ಸಿಸ್ಟಮು ಎಲ್ಲ ಸಿಗುತ್ತೆ, ಹ್ಯಾಂಡಲ್ ಬಾರ್ ಎಲ್ಲ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ಇಲ್ಲಿ ನಿಮಗೆ ಕ್ವಾರ್ಟರ್ ಗ್ಲಾಸ್ ಏನು ಸಿಗೋಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು ಮ್ಯಾನ್ಯಲ್ ಆಗಿ ಕೆಳಗೆ ಇಳಿಸ್ಬೋದು, ಕಂಪ್ಲೀಟಾಗಿ ಗ್ಲಾಸ್ ಬಂದು ಕೆಳಗಡೆ ಹೋಗುತ್ತೆ. ನಿಮಗೇನು ಅಂತಂದರೆ ನೀವು ಏನಾರು ತಗೊಳ್ಳೋದು ಕೊಡೋದು ಏನಾರು ಇದ್ದರೆ ನೀಟಾಗಿದೆ. ಪ್ಲಸ್ಸು ನೋಡ್ತಿರ್ಬೋದು ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿದು ಅಂತ. ನೋಡಿ ಏನು ಅಂತಂದರೆ ಒಂಥರ ಪ್ರೀಮಿಯಮ್ ಗಾಡಿ ಥರನೇ ಫೀಲ್ ಆಗುತ್ತೆ. ಇನ್ನೊಂದು ಏನು ಅಂತಂದರೆ ಇದು ನಿಮಗೆ ಕಮರ್ಷಿಯಲ್ ಗಾಡಿ ಅಂತಲೇ ಅನಿಸಲ್ಲ. ಸೊ ಕೊಡೋ ದುಡ್ಡಿಗೆ ಏನಿಲ್ಲ, TVS ಅವರು ಚೆನ್ನಾಗಿ ಈ ಒಂದು ಕೆಲಸ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಇದು ಕಂಪ್ಲೀಟ್ಲಿ ಮೆಟಲ್ಲು. ನೋಡಿ ಕಂಪ್ಲೀಟ್ಲಿ ಮೆಟಲು. ಇಲ್ಲಿ ಯಾವುದು ಅಂತಂದರೆ ಯಾವುದೇ ರೀತಿ ಇನ್ನೊಂದು ಫೈಬರ್ ಏನು ಯೂಸ್ ಮಾಡಿಲ್ಲ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಟಯರು, ಇದು ನೀವು ನೋಡ್ತಿರ್ಬೋದು JK ಟೈರ್ಸ್ ಇದೆ. ಈಗ ಪ್ರೆಸೆಂಟ್ ಏನು ಅಂತಂದರೆ ಬ್ಯಾಚ್ ವೈಸ್ ಅದು ಚೇಂಜ್ ಆಗ್ತಾ ಇರುತ್ತೆ, MRF ಇರಲಿ, JK ಇರಲಿ, C8 ಇರಲಿ. ಸೊ ಇದು ಬಂದುಬಿಟ್ಟು 180R 12 ಸೈಜ್ ಟೈರ್ ಆಗಿರುತ್ತೆ. ಸೊ ನೀವು ಹಿಂದುಗಡೆ ಕೂಡ ನೋಡ್ತಾ ಇರ್ಬೋದು ಏನು ಅಂತಂದರೆ ಈ ಒಂದು ರೇಯರ್ ಸೈಜ್ ಕೂಡ 12 ಸೈಜ್ ಟೈರೇ ಬರುತ್ತೆ. ಏನು ಅಂತಂದರೆ 3 ಟೈರ್ ಕೂಡ ಏನು ಅಂತಂದರೆ 12 ಸೈಜ್ ಟೈರ್ ಬರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಈ ಒಂದು ವೆಹಿಕಲ್ನ ಒಂದು ಚಾಸಿ ಬಂದು ಏನು ಅಂತಂದರೆ ಚಾಸಿ ಮತ್ತು ಬಾಡಿ ಎರಡೂ ಕೂಡ ಅಟ್ಯಾಚ್ ಆಗಿರುತ್ತೆ. ಚಾಸಿ ಸಪ್ರೇಟು, ಬಾಡಿ ಸಪ್ರೇಟ್ ಏನಾಗಿರಲ್ಲ. ಬಟ್ ಏನು ಅಂತಂದರೆ ಕಂಪ್ಲೀಟ್ಲಿ ಮೆಟಲ್ ಆಗಿರುತ್ತೆ. ತುಂಬ ಒಂದು ರಫ್ ಯೂಸ್ಗೆ ಈ ಒಂದು ವೆಹಿಕಲ್ನ ಡಿಸೈನ್ ಮಾಡಿರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಫೌಂಡೇಶನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಏನು
ಅಂತಂದರೆ ನಿಮಗೆ ಇದರಲ್ಲಿ ರೇಯರ್ ಬಂದುಬಿಟ್ಟು ಸಸ್ಪೆನ್ಷನ್ ಬ್ಲೇಡ್ ಸಸ್ಪೆನ್ಷನ್ ಬರುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು 2 ಬ್ಲೇಡ್ ಬರುತ್ತೆ, ಪ್ಲಸ್ ಇಲ್ಲಿ ಒಂದು ಡ್ಯಾಂಪರ್ ಒಂದು ಬರುತ್ತೆ. ಇದೇನು ಅಂತಂದರೆ ಲೋಡ್ ಬಂದಾಗ ಚಾಸಿ ಮೇಲೆ ಕೂರಬಾರ್ದು ಅಂತ ಒಂದು ರಬ್ಬರ್ ಒಂದು ಬೂಟ್ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ಒಂದು ಶಾಕ್ ಅಬ್ಸರ್ವ್ ಕೂಡ ಸಿಗುತ್ತೆ. ಬಟ್ ಏನು ಅಂತಂದರೆ ಬಿಲ್ಡ್ ಕ್ವಾಲಿಟಿಲಿ ಈ ಒಂದು ವೆಹಿಕಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಬನ್ನಿ ಮುಂದುಗಡೆ ಇರೋ ಸಸ್ಪೆನ್ಷನ್ ಬಗ್ಗೆ ನೋಡೋಣ. ಸೊ ನೀವಿಲ್ಲಿ ನೋಡ್ತಿರೋದು ಏನಂತಂದರೆ ನಾರ್ಮಲ್ ಆಗಿ ಎಲ್ಲ ವೆಹಿಕಲ್ಗೆ ಟ್ರೆಡಿಷನಲ್ ಆಗಿ ಬರೋ ಸ್ಪ್ರಿಂಗ್ ಶಾಕ್ ಅಬ್ಸರ್ವರ್ ಟೈಪ್ ಬರುತ್ತೆ. ಇದೇನು ಅಂತಂದರೆ ಹಳೆ ಗಾಡಿಲೂ ಯಾವ ಥರ ಇದೆ ಅದೇ ರೀತಿಲಿದೆ. ಯಾಕೆ ಈ ಒಂದು ಮುಂದೆ ಇರೋ ಸಸ್ಪೆನ್ಷನ್ ವಿಂಟೇಜ್ ಸೇಮ್ ಹಳೆ ಸ್ಟೈಲಲ್ಲೇ ಇಟ್ಟಿದ್ದಾರೆ ಅಂತಂದರೆ ನೋಡಿ, ಹೊಸ ಟೆಕ್ನಾಲಜಿ ತಂದರು ಅಂದರೆ ಹೊಸ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಸೊ ಇದೀಗ ಇಂಡಿಯನ್ ರೋಡ್ಸ್ಗೆ ಈ ಒಂದು ಸಸ್ಪೆನ್ಷನ್ ಬಂದು ಕ್ಲಿಕ್ ಇದೆ, ಏನು ಅಂತಂದರೆ ಸಕ್ಸಸ್ ಇದೆ. ನೀವು ಯಾವುದೇ ಒಂದು ಟೆರೇನಲ್ಲಿ ಇದು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಮತ್ತು ಏನು ಅಂತಾರೆ ಬ್ಯಾಲೆನ್ಸ್ ತಪ್ಪೋಗೋದು ಅದೇನಾಗಲ್ಲ. ಮತ್ತು ಏನು ಅಂತಂದರೆ ಬಜೆಟೆಡ್ ಫ್ರೆಂಡ್ಲಿ, ಏನು ಅಂತಂದರೆ ಆ ಹಿಂದುಗಡೆ ಸಸ್ಪೆನ್ಷನ್ ಇರ್ಬೋದು, ಮುಂದುಗಡೆ ಸಸ್ಪೆನ್ಷನ್ ಇರ್ಬೋದು, ಸಣ್ಣ ಒಂದು ದುಡ್ಡಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯ ಎಲ್ಲ ಆಗೋಗುತ್ತೆ. ಪ್ಲಸ್ ಇದನ್ನು ಎಲ್ಲಿ ಬೇಕಾದ್ರೆ ನೀವು ಸರ್ವಿಸ್ ಮಾಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಇದನ್ನು ಕೂಡ ಹೈಡ್ರೋಲಿಕ್ಸ್ ಏನು ಮಾಡಿಲ್ಲ, ಏನು ಅಂತಂದರೆ ನಾರ್ಮಲ್ಲು ಸಸ್ಪೆನ್ಷನ್ ಪ್ಲಸ್ ಸ್ಪ್ರಿಂಗ್ ಟೈಪಲ್ಲೇ ಇಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ಇದಕ್ಕೆ ಮೂರು ಬ್ರೇಕ್ಸ್ ಕೂಡ ಏನು ಅಂತಂದರೆ ಹೈಡ್ರೋಲಿಕ್ಸ್ ಬ್ರೇಕ್ಸ್, ಡ್ರಮ್ ಬ್ರೇಕ್ಸ್ ಇರೋದು. ಇದಕ್ಕೆ ಯಾವುದೇ ರೀತಿಯ ಡಿಸ್ಕ್ ಬ್ರೇಕ್ಸ್ ಬರೋಲ್ಲ. ಸೊ ಈ ಒಂದು ವೆಹಿಕಲ್ನ ಇಂಟೀರಿಯರ್ಗೆ ಹೋಗೋಣ. ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಇಂಟೀರಿಯರು ನೀವಿಲ್ಲಿ ನೋಡ್ತಿರ್ಬೋದು. ಡ್ಯಾಶ್ಬೋರ್ಡ್ ತುಂಬ ಒಂದು ಹೈಟೆಕ್ ಆಗಿದೆ. ಡಿಸೈನ್ ನೋಡ್ತಿರ್ಬೋದು ಡ್ಯುವೆಲ್ ಟೋನ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ. ಹಾಗೆ ನೋಡ್ತಿರ್ಬೋದು ಇದರ ಒಂದು ಮೀಟರು ತುಂಬಾ ಒಂದು ಅಡ್ವಾನ್ಸ್ಡ್ ಮೀಟರ್ ಆಗಿದೆ. ಅನಲಾಗು ಪ್ಲಸ್ ಡಿಜಿಟಲ್ ಮೀಟರ್ ಒಂದು ಕಾಂಬಿನೇಷನ್ ಆಗಿರುತ್ತೆ. ನಿಮಗೆ ಬೇಕಾಗಿರೋ ಸ್ವಿಚಸ್ ಎಲ್ಲ ಇಲ್ಲೇ ಸಿಗುತ್ತೆ. ಇಂಜಿನ್ ಚೆಕ್ ಲೈಟ್ ಆಗಿರ್ಬೋದು, ಗ್ರೌಂಡ್ ಇರ್ಬೋದು, ಆಮೇಲೆ ಇಂಜಿನ್ ಲೈಟ್ ಇರ್ಬೋದು, ಆಯಿಲ್ ಗೇಜ್ ಇರ್ಬೋದು, ಎಲ್ಲನೂ ಇದರಲ್ಲೇ ಇದೆ. ಹಾಗೆ ಫ್ಯೂಲ್ ಗೇಜ್ ಎಲ್ಲ ಏನು ಅಂತಂದರೆ ಸ್ಪೀಡು ಓಡೋಮೀಟರ್ ಪ್ಲಸ್ ಫ್ಯೂಲ್ ಗೇಜು ಡಿಜಿಟಲಲ್ಲಿ ಇರುತ್ತೆ. ಹಾಗೆಯೇ ನಿಮಗೆ 2 ಸ್ಪೀಕರ್ ಬರುತ್ತೆ, ಸ್ಪೀಕರ್ ಹಾಕೋಕ್ಕೆ ಜಾಗ ಬರುತ್ತೆ. ಪ್ಲಸ್ 2 ಗ್ಲೋ ಬಾಕ್ಸ್ ಬರುತ್ತೆ. ನೋಡಿ ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ, ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ. ಒಂದು ಓಪನ್ ಇದೆ, ಇನ್ನೊಂದು ಏನಂತ ಲಾಕ್ ಸಿಸ್ಟಮ್ ಇದೆ. ಹಾಗೆ CNG ಮತ್ತು ಪೆಟ್ರೋಲ್ ಚೇಂಜ್ ಮಾಡ್ಕೊಳ್ಳೋ ಸ್ವಿಚ್ ಇಲ್ಲಿ ಬರುತ್ತೆ, ಹ್ಯಾಜರ್ಡ್ ಲೈಟ್ ಇಲ್ಲಿ ಬರುತ್ತೆ. ಹಾಗೆಯೇ ಏನು ಅಂತಂದರೆ ಒಂದು ಸಣ್ಣ ಒಂದು USB ಕೇಬಲ್ ಹಾಕಿ ಚಾರ್ಜ್ ಮಾಡೋಕ್ಕೆ ಒಂದು ಸಣ್ಣ ಒಂದು ಸ್ಲಾಟ್ ಬರುತ್ತೆ ನಿಮಗೆ. ಹಾಗೆಯೇ ಈ ಒಂದು ಹ್ಯಾಂಡಲ್ ಬಾರ್ ನೋಡ್ಬೋದು ತುಂಬಾ ಅಗಲ ಇದೆ. ಇಲ್ಲಿ ವೈಪರ್ ಸ್ವಿಚ್ ಇರ್ಬೋದು, ಸ್ಟಾರ್ಟ್ ಹಾರನ್ನು ಪ್ಲಸ್ ಇಲ್ಲಿ ಇಂಡಿಕೇಟರ್ಸು ಎಲ್ಲ ಸ್ವಿಚ್ಗಳು ಇಲ್ಲಿ ಬರುತ್ತೆ. ಗೇರ್ ಬಂದ್ಬಿಟ್ಟು ಇಲ್ಲೇ ಇರುತ್ತೆ, ನಕಲ್ ಗೇರ್ ಇರುತ್ತೆ. ಹಾಗೆಯೇ ಇಲ್ಲಿ ಆಕ್ಸಿಲೇಟರ್ ಬರುತ್ತೆ. ಬಟ್ ಇದು ಏನಂತಾರೆ ತುಂಬ ಸ್ಟೈಲಿಶ್ ಆಗಿದೆ ನೋಡೋಕ್ಕೆ. ಹಾಗೆಯೇ ಈ ಪ್ಲ್ಯಾಟ್ಫಾರ್ಮ್ ನೋಡ್ಬೋದು, ಪ್ಲ್ಯಾಟ್ಫಾರ್ಮ್ ತುಂಬ ಅಗಲ ಇದೆ. ಇಲ್ಲೇ ಒಂದು 2 ಫೀಟ್ ಅಗಲ ಇದೆ. ಪ್ಲಸ್ ಇಲ್ಲೊಂದು ಬ್ರೇಕ್ ಬರುತ್ತೆ, ಅಲ್ಲೊಂದು ಕಾಲಿಟ್ಕೊಳ್ಳೋಕೆ ಒಂದು ಜಾಗ ಬರುತ್ತೆ. ಹಾಗೆಯೇ ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲೇ ಬರುತ್ತೆ ಗೆಳೆಯರೆ. ಸೊ ಇದು ಬಂದ್ಬಿಟ್ಟು ಕೇವಲ ಒಂದು ಡ್ರೈವರ್ಗೆ ಮಾತ್ರ ಪಾಸಿಂಗ್ ಇರುತ್ತೆ. ಸ್ಟೆಪ್ನಿ ಬಂದು ಇಲ್ಲೇ ಬರುತ್ತೆ ಗೆಳೆಯರೆ. ಪ್ಲಸ್ ಬಾಟಲ್ ಹೋಲ್ಡರ್ ಬರುತ್ತೆ. ಸೊ ನೋಡ್ಬೋದು ಏನು ಅಂತಂದರೆ ತುಂಬ ಮೆಸ್ಸಿ ಆಗಿಲ್ಲ, ತುಂಬ ಒಂದು ನೀಟಾಗಿ ಡಿಸೈನ್ ಮಾಡಿದ್ದಾರೆ. ನಿಮಗೇನು ಅಂತಂದರೆ ಕಷ್ಟ ಆಗಲ್ಲ. ಇಲ್ಲೇ ಬೇಕಾದ್ರೆ ಸ್ವಲ್ಪ ಲಗೇಜ್ ಎಲ್ಲ ಇಟ್ಕೋಬೋದು. ಬಟ್ ಅದು ಸಜೆಷಬಲ್ ಅಲ್ಲ, ಬಟ್ ಇಟ್ಕೊಳ್ಳೋಕ್ಕೆ ಜಾಗ ಇದೆ. ಮತ್ತು ಏನು ಅಂತ ಗೊತ್ತಾ, ಇನ್ನೊಂದೇನು ಅಂತಂದರೆ ಸರ್ ನೀವು ಕೂತ್ಕೊಳ್ಳಿ. ನೋಡಿ ಏನು ಅಂತಂದರೆ ಇವರ ಟಾಲ್ ಬಾಯ್ ಡಿಸೈನ್ ಆದ ಕಾರಣ ನೋಡಿ ನೀವು ಇವರ ತಲೆಗೂ ಮತ್ತು ಮೇಲೆ ಇರೋ ಒಂದು ಇದಕ್ಕೂ ನೋಡಿ ಅರ್ಧ ಅಡಿಯಷ್ಟು ಗ್ಯಾಪ್ ಇದೆ. ಹಾಗೆಯೇ ಇನ್ನೊಂದೇನು ಅಂತಂದರೆ ಇವರ ಕಾಲು ಯಾವುದೇ ಕಾರಣಕ್ಕೂ ಸರ್ ಕರೆಕ್ಟಾಗಿ ಕಾಲು ಇಟ್ಕೊಳ್ಳಿ. ಇವರ ಕಾಲು ನೋಡ್ತಿರ್ಬೋದು, ಕಾಲು ಹಿಡ್ಕೊ ಲೆಗ್ ರೂಮು ಚೆನ್ನಾಗಿದೆ. ಪ್ಲಸ್ಸು ಕಂಫರ್ಟೇಬಲಾಗಿ ಕೂತ್ಕೋಬೋದು. ಮತ್ತು ಇದರ ಒಂದು ಸೀಟಿಂಗ್ ಕುಷನ್ನು ತುಂಬ ಅಗಲ ಇದೆ. ಏನು ಅಂತಂದರೆ ಲಾಂಗ್ ಹೋಗೋಕ್ಕೆ, ಮತ್ತು ಏನು ಅಂತಂದರೆ ಕಮರ್ಷಿಯಲ್ ಯೂಸೇಜ್ ಅಲ್ವಾ, ಬೆಳಗ್ಗೆ ಸಂಜೆ ಗಂಟೆ ಕೂತರು ಸ್ವಲ್ಪ ರೂಮ್ ಇದೆ, ಸ್ವಲ್ಪ ಆ ಕಡೆ ಈ ಕಡೆ ಹೋಗೋಕ್ಕೂ ಜಾಗ ಇದೆ, ಅಗಲ ಇದೆ ಸೀಟು, ಕಂಜೆಸ್ಟೆಡ್ ಆಗಿಲ್ಲ. ಹಾಗೆಯೇ ಇನ್ನೊಂದೇನು ಅಂತಂದರೆ ನೀವಿಂದ ನೋಡ್ತಿರ್ಬೋದು ಒಂದೇ ಒಂದು ಲುಕ್ಕಿಗೆ ನಿಮಗೆ ಹಿಂದುಗಡೆ ಇರುವ ಒಂದು ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗುತ್ತೆ. ಹಿಂದುಗಡೆ ಗಾಡಿ ಇರಲಿ, ಹಿಂದುಗಡೆ ಲೋಡ್ ಇರಲಿ, ಎಲ್ಲನೂ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸೊ ಚೆನ್ನಾಗಿದೆ. ಹಾಗೆಯೇ ನಿಮಗೆ ಇಲ್ಲೊಂದು ಲೈಟ್ ಕೂಡ ಸಿಗುತ್ತೆ. ಸೊ ಈ ಒಂದು ಇಂಟೀರಿಯರ್ಗೆ ಸಂಬಂಧಪಟ್ಟ ಮಾಹಿತಿ ಈ ರೀತಿ ಇದೆ. ಈ ಒಂದು ವೆಹಿಕಲ್ಲು ತುಂಬಾ ಒಂದು ಪವರ್ಫುಲ್ ಇದೆ. ಸೊ ಈ ಒಂದು ವೆಹಿಕಲ್ ಬಂದುಬಿಟ್ಟು 2 ಫ್ಯೂಲಲ್ಲಿ ಆಪ್ರೇಟ್ ಆಗುತ್ತೆ. ಒಂದು CNG ಇರ್ಬೋದು, ಒಂದು ಪೆಟ್ರೋಲ್ ಇರ್ಬೋದು. ಸೊ ಗೆಳೆಯರೆ ನೀವು ಇಲ್ಲಿ ನೋಡ್ತಿರೋದು ಏನು ಅಂತಂದರೆ ಈ ಒಂದು ವೆಹಿಕಲ್ನ CNG ಟ್ಯಾಂಕ್ ಇದು ಬಂದುಬಿಟ್ಟು 40 ಲೀಟರ್ಸ್ ಟ್ಯಾಂಕ್ ಆಗಿರುತ್ತೆ. ಹಾಗೆಯೇ ನಿಮಗೇನು ಅಂತಂದರೆ ಪೆಟ್ರೋಲ್ ಹಾಕಬೇಕು ಅಂತಂದರೆ ನೋಡಿ ಇಲ್ಲಿದೆ, ನೋಡಿ ಏನು ಅಂತಂದರೆ ಪೆಟ್ರೋಲು ಇಲ್ಲಿ ನೋಡ್ತಿರ್ಬೋದು. ಇದು ಬಂದು ಪೆಟ್ರೋಲ್, ಇದರಲ್ಲಂತೂ 3 ಲೀಟರ್ಸ್ ಫ್ಯೂಲ್ ಇರುತ್ತೆ. ಸೊ ನೀವು ಯಾವ ಒಂದು ಫ್ಯೂಲ್ ನಿಮಗೆ ಕನ್ವೀನಿಯೆಂಟ್ ಆಗುತ್ತೆ ಆ ಒಂದು ಫ್ಯೂಲ್ನ ನೀವು ಯೂಸ್ ಮಾಡ್ಕೋಬೋದು. ಸರ್ ಇದ್ರದ್ದು ಮೈಲೇಜ್ ಎಷ್ಟಿದೆ ಸರ್? ಸರ್ ಮೈಲೇಜ್ ನಿಮಗೆ 45 ಇದೆ ಪರ್ ಲೀಟರ್. ಓಕೆ, ಅಂದರೆ ಏನು ಅಂತಂದರೆ 1 ಲೀಟರ್ CNGಲಿ ನಿಮಗೆ 45 ಕಿಲೋಮೀಟರ್ ಒಂದು ಮೈಲೇಜ್ನ ಇವರು ಕ್ಲೇಮ್ ಮಾಡ್ತಾರೆ. ಅಂದರೆ ಇವರು 45 ಮೈಲೇಜ್ ಹೇಳ್ತಿದ್ದಾರೆ ಅಂದರೆ ರಿಯಲ್ ವರ್ಲ್ಡಲ್ಲಿ ನಿಮಗೆ 30+ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಇದೇನು ಅಂತಂದರೆ ಶೋರೂಮ್ ಅವರು ಆದ ಕಾರಣ ಏನು ರಿಯಲ್ ವರ್ಲ್ಡ್ ಮೈಲೇಜ್ ಅವರಿಗೆ ಹೇಳಕ್ಕೆ ಬರಲ್ಲ. ಇವರು ಏನು ಅಂತಂದರೆ ಕರೆಕ್ಟಾಗೇ ಹೇಳಿದ್ದಾರೆ. ಸೊ ಗಾಡಿ ಬಂದು ಈ ರೀತಿ ಇದೆ. BS6 ರಿಫೈನ್ಡ್ ಇಂಜಿನ್ ಆದ ಕಾರಣ ನಿಮಗೇನು ಅಂತಂದರೆ ಮೈಲೇಜಲ್ಲಿರ್ಬೋದು
ಮತ್ತು ಪಿಕಪ್ಲಿ ಇರ್ಬೋದು, ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಿಲ್ಲ. ಯಾವುದೇ ಒಂದು ಕಮರ್ಷಿಯಲ್ ಗೂಡ್ಸ್ ವೆಹಿಕಲ್ ಇರಲಿ, ಅದರ ಒಂದು ಡೆಕ್ ಸೈಜ್ ಅಂದರೆ ಲೋಡ್ ಬಾಡಿಯ ಒಂದು ಫೀಟ್ ಉದ್ದ ಮತ್ತು ಅಗಲದ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು TVS HD ಕಾರ್ಗೋ ವೆಹಿಕಲ್ನ ಡೆಕ್ ಸೈಜ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಇದರ ಒಂದು ಉದ್ದ ಬಂದ್ಬಿಟ್ಟು 6 ಫೀಟ್ 7.2 ಇಂಚಸ್ ಆಗಿರುತ್ತೆ. ಹಾಗೆ ಅಗಲ ಬಂದ್ಬಿಟ್ಟು 4.10.8 ಇಂಚಸ್ ಆಗಿರುತ್ತೆ. ಈ ಒಂದು ಎತ್ತರ ಬಂದ್ಬಿಟ್ಟು 1.7 ಇಂಚಸ್ ಆಗಿರುತ್ತೆ. ಅಂದರೆ ಅರ್ಥ ಏನು ಅಂತಂದರೆ 7 ಅಡಿ ಉದ್ದ ಇದೆ, 5 ಅಡಿ ಅಗಲ ಇದೆ. ಹಾಗೆಯೇ ಇದು ಬಂದುಬಿಟ್ಟು 1.4 ಅಡಿ ಎತ್ತರ ಇದೆ. ಹಾಗೆಯೇ ನೀವು ಹಿಂದೆ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ದು ಹಿಂದುಗಡೆ ಲುಕ್ ಬಂದು ಈ ರೀತಿ ಇರುತ್ತೆ. ಎಲ್ಲ ಗಾಡಿ ಕಮರ್ಷಿಯಲ್ ಗಾಡಿ ಥರ ಇದರದ್ದು ಒಂದು ಡೆಕ್ ಸೈಜ್ದು ಗೇಟ್ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೊಂದು TVSದು ಪಂಚಿಂಗ್ ಅಂತ ಸಿಗುತ್ತೆ. ಹಾಗೆಯೇ ಆಗಲೇ ಹೇಳ್ದಾಗೆ ಏನು ಅಂತಂದರೆ ಇಂಜಿನ್ ಬಂದುಬಿಟ್ಟು ಸೆಂಟರ್ ಬಾಡಿಲಿರುತ್ತೆ, ಅಂದರೆ ಲೋಡ್ ಬಾಡಿದು ಸೆಂಟ್ರಲ್ಲಿರುತ್ತೆ ಆ್ಯಕ್ಸೆಲಲ್ಲಿ. ಹಾಗೆಯೇ ಇದರ ಒಂದು ಟೈಲ್ ಲ್ಯಾಂಪ್ ನೋಡ್ಬೋದು. ಏನು ಅಂತಂದರೆ ನಾರ್ಮಲ್ ಹೆಲೋಜಿನ್ ಟೈಲ್ ಲ್ಯಾಂಪ್ ಆಗಿರುತ್ತೆ. ರಿವರ್ಸ್ ಲೈಟು, ಪಾರ್ಕಿಂಗ್ ಲೈಟು, ಸ್ಟಾಪ್ ಲೈಟು. ಹಾಗೆಯೇ ಏನು ಅಂತಂದರೆ ಈ ಒಂದು ಕ್ರ್ಯಾಶ್ ಕಾರ್ಡ್ ಬರುತ್ತೆ. ಇಲ್ಲಿ ನಿಮಗೆ ನಂಬರ್ ಹಾಕೋಕ್ಕೆ ಒಂದು ಜಾಗ ಸಿಗುತ್ತೆ, ನಂಬರ್ ಪ್ಲೇಟ್ ಹಾಕೋಕ್ಕೆ. ಸೊ ಇದರಲ್ಲಿ ಇಂಜಸ್ ಬರುತ್ತೆ 1, 2, 3. ಇದು ರಿಮೂವೇಬಲ್ ಆಗಿರೋದಿಲ್ಲ. ಸೊ ಈ ಒಂದು ಗಾಡಿಯ ಒಂದು ರೇರ್ ಸೈಡ್ ಲುಕ್ ಈ ರೀತಿ ಇರುತ್ತೆ. ನಿಮಗೆ ಅಲ್ಲಿ ನೋಡ್ತಿರ್ಬೋದು ಏನು ಅಂತಂದರೆ ನಿಮಗೆ ಒಂದು 2 ರಿಫ್ಲೆಕ್ಟರ್ ಸಿಗುತ್ತೆ. ಏನು ಅಂತಂದರೆ ನೈಟ್ ಟೈಮ್ ವಿಸಿಬಿಲಿಟಿಗೆ 2 ಸ್ಟೈಲಿಶ್ ಆಗಿದೆ. ಇಲ್ಲೊಂದು ರಿಫ್ಲೆಕ್ಟರ್ ಸಿಗುತ್ತೆ, ಅಲ್ಲೊಂದು ರಿಫ್ಲೆಕ್ಟರ್ ಸಿಗುತ್ತೆ. ಪ್ಲಸ್ ಒಂದು ರೇರ್ ಸೈಡ್ ನೋಡೋಕೆ ಒಂದು ವಿಂಡೋ ಕೂಡ ಸಿಗುತ್ತೆ. ಹಾಗೆಯೇ ಗೆಳೆಯರೆ, ಏರ್ ಇಂಟೇಕ್ ಬಂದು ನೋಡಿ ಇಲ್ಲಿ ಇದೆ. ಏನು ಅಂತಂದರೆ ಇಲ್ಲಿರೋ ಕಾರಣ ನಿಮ್ಮದು ಗಾಡಿ ಏನು ಅಂತಂದರೆ 1 ಅಡಿ ನೀರಲ್ಲೆಲ್ಲ ಆರಾಮಾಗಿ ಪಾಸ್ ಮಾಡ್ಕೋಬೋದು, ಗಾಡಿ ಆಫ್ ಆಗೋ ಚಾನ್ಸಸ್ ಇರೋಲ್ಲ. ಪ್ಲಸ್ ಒಳಗಡೆ ಇರೋ ಕಾರಣ ಇದು ಸುಮಾರಾಗಿ ಏನು ಅಂತಂದರೆ ಡಸ್ಟನ್ನೆಲ್ಲ ಇದೆ ಅವಾಯ್ಡ್ ಮಾಡುತ್ತೆ. ಸೊ ಏರ್ ಫಿಲ್ಟ್ರ್ ಆಗಾಗ ಬ್ಲಾಕ್ ಆಗೋ ಚಾನ್ಸಸ್ ಇರೋಲ್ಲ. ಹಾಗೆಯೇ ನೀವು ನೋಡ್ತಿರೋದೇನು ಅಂತಂದರೆ ಈ ಒಂದು ವೆಹಿಕಲ್ನ ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು, ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡ್ತಿರೋದೇನು ಅಂತಂದರೆ ಈ ಒಂದು TVS ಕಿಂಗ್ ಕಾರ್ಗೋ HD CNG ವೆಹಿಕಲ್ ಏನಿದೆ ಇದರ ಒಂದು ಹೃದಯ ಭಾಗ ಅಂದರೆ ಇಂಜಿನ್ನು. ಈ ಒಂದು ಇಂಜಿನ್ ಬಂದು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ಇದು 301 cc ಇಂಜಿನ್ ಆಗಿರುತ್ತೆ. ಇದ್ರದ್ದೊಂದು ಮ್ಯಾಕ್ಸ್ ಪವರ್ ಬಂದುಬಿಟ್ಟು 9.1 kV, ಅದು 4750 RPM ಅಲ್ಲಿ ಕೊಡುತ್ತೆ. ಹಾಗೆಯೇ ಗೆಳೆಯರೆ, ಮ್ಯಾಕ್ಸ್ ಟಾರ್ಕ್ ಅಂತೂ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಕಮರ್ಷಿಯಲ್ ಗಾಡಿ ಇರಲಿ. ಇದು 22 Nm ಟಾರ್ಕ್ ಕೊಡುತ್ತೆ, ಅದು ಕೂಡ 3000 RPM ಅಲ್ಲಿ. ಸೊ ತುಂಬಾ ಒಂದು ಕೆಲಸ ಮಾಡಿದ್ದಾರೆ. ಇದು ಬಂದುಬಿಟ್ಟು ಲಿಕ್ವಿಡ್ ಕೋಲ್ಡ್ ಇಂಜಿನ್ ಆಗಿರುತ್ತೆ. ನೋಡ್ತಿರ್ಬೋದು ಇಲ್ಲಿ ಬಂದು ರೇಡಿಯೇಟರ್ ಬರುತ್ತೆ, ಆದರೆ ರೇಡಿಯೇಟರ್ಗೆ ಕೂಲೆಂಟ್ ಹಾಕೋ ಜಾಗ ಇದಾಗಿರುತ್ತೆ. ಗೆಳೆಯರೆ, ಏನು ಅಂತಂದರೆ ನೈಟ್ ಟೈಮು ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ ಮಾಡೋಕ್ಕೆ ನೋಡಿ ಅಲ್ಲೊಂದು ಇಂಜಿನ್ ಲೈಟ್ ಕೂಡ ಇದೆ. ಸೊ ಇಂಜಿನ್ ರೂಮ್ ಏನು ಅಂತಂದರೆ ನಿಮಗೆ ತುಂಬ ಕಂಜೆಸ್ಟೆಡ್ ಆಗಿಲ್ಲ. ಏನು ಅಂತಂದರೆ ಇದು ತುಂಬಾ ಒಂದು ಈಸಿಯಾಗಿ ಕೆಲಸ ಮಾಡ್ಬೋದು, ನೋಡ್ಬೋದು. ಎಲ್ಲನೂ ಮೇಲೇ ಕೈಗೆ ಸಿಗೋ ಥರನೇ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಇಂಜಿನಲ್ಲಿ ವಿಸಿಬಿಲಿಟಿ ಚೆನ್ನಾಗಿದೆ, ನೋಡ್ತಿರ್ಬೋದು. ಎಲ್ಲನೂ ಇಲ್ಲೇ ಇದೆ. ಬೇಕು ಅಂತಂದರೆ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಇದು ತೆಗೆದ್ರೆ ಎಲ್ಲನೇ ನೋಡಿ ಏರ್ ಫಿಲ್ಟರ್ ಆಗಿರ್ಬೋದು, ಎಲ್ಲನೂ ಇಲ್ಲೇ ಇದೆ. ಡ್ರೈ ಟೈಪ್ ಏರ್ ಫಿಲ್ಟರ್ ಆಗಿರುತ್ತೆ. ಸೊ ಏನೇ ತೊಂದರೆ ಆದರೂ, ಏನೇ ಒಂದು ಮಿಸ್ಟೇಕ್ ಆದರೂ ಇಂಜಿನ್ದು ಆಕ್ಸಿಸು ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಇನ್ನೊಂದೇನು ಅಂತಂದರೆ ಹೇಳ್ತೀನಿ, ಈ ಒಂದು ಇಂಜಿನ್ ಯಾಕೆ ಮಧ್ಯದಲ್ಲಿ ಇದೆ ಅಂತಂದರೆ ಎಲ್ಲ ಗಾಡೀಲಿ ರೇಯರ್ ಸೈಡಲ್ಲಿ ಇಂಜಿನ್ ಇರುತ್ತೆ. ಈ ಲೋಡ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಗಾಡಿ ಬಂದು ಕೂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಈ ಒಂದು ಗಾಡಿಯ ಒಂದು ಇಂಜಿನ್ ಬಂದು ಸೆಂಟರ್ದು ಆ್ಯಕ್ಸೆಲಲ್ಲಿ ಇರೋ ಕಾರಣ ಏನು ಅಂತಂದರೆ ವೆಯ್ಟ್ ಹಾಕಿದಾಗ ನೋಡಿ ಕಾಯಿಲ್ ಸ್ಪ್ರಿಂಗ್ ಪ್ಲೇಟ್ ಇರೋ ಕಾರಣ ಗಾಡಿ ಬಂದು ಕೂತ್ಕೊಳ್ಳಲ್ಲ, ಬ್ಯಾಲೆನ್ಸ್ ಆಗಿರುತ್ತೆ ಒಂದು ಅನ್ನೋ ಕಾರಣಕ್ಕೆ ಈ ಒಂದು ಇಂಜಿನ್ನ ಬಂದುಬಿಟ್ಟು ಮಿಡಲಲ್ಲೇ ಹಾಕಿದ್ದಾರೆ. ಈ ಒಂದು ವೆಹಿಕಲ್ನ ಗೇರ್ ಬಾಕ್ಸಿಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದರೆ ಈ ಒಂದು ವೆಹಿಕಲಲ್ಲಿ 5+1 ರಿವರ್ಸ್ ಗೇರ್ ಬಾಕ್ಸ್ ಇರುತ್ತೆ. ಆಮೇಲೆ ಇದರದೊಂದು ಕ್ಲಚ್ ಬಂದುಬಿಟ್ಟು ಸ್ಲಿಪ್ಪರ್ ಕ್ಲಚ್ ಆಗಿರುತ್ತೆ. ಸ್ಲಿಪ್ಪರ್ ಕ್ಲಚ್ ಏನು ಅಂತೇಳಿ ಗೂಗಲ್ ಮಾಡಿ ನೀವೇ ತಿಳ್ಕೊಳ್ಳಿ. ಸೊ ಗೆಳೆಯರೆ, ಇನ್ನೊಂದೇನೋ ಸರ್ ಹೇಳ್ತೀರಿ. ಸರ್ ಇದೇನು ಸರ್ ಇದು ನಿಮಗೆ ಪವರ್ ಲೋಡ್ ಅಂತ. ನೀವು ಲೋಡ್ ಆಗಿದ್ರೆ ಗಾಡಿ ನೀವು ಹತ್ತಿಲ್ಲ ಅಂದರೆ ಇದು ಬಡಿ ಡೌನ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಬೂಸ್ಟ್ ಆಗುತ್ತೆ. ಅಂದ್ರೆ ಏನು ಅಂತಂದ್ರೆ ನಿಮಗೆ ಎಕ್ಸ್ಟ್ರಾ ಟಾರ್ಕ್ ಪ್ಲಸ್ ಎಕ್ಸ್ಟ್ರಾ ಪವರ್ ಸಿಗುತ್ತೆ. ಅಪ್ಪಲ್ಲಿ ಏನಾದ್ರು ನಿಮ್ದು ಸ್ವಲ್ಪ ಓವರ್ ರೋಡ್ ಆಗಿ ಗಾಡಿ ಏನಾದ್ರು ಸಿಕ್ಕಾಕೊಳ್ತಿದೆ, ಇನ್ನೂ ಸ್ವಲ್ಪ ಪಿಕಪ್ ಬೇಕು ಅಂತಂದ್ರೆ ನೋಡಿ ಇದನ್ನ ಮೇಲೆ ಕೆಳಗೆ ಮಾಡೋದ್ರಿಂದ ನಿಮಗೆ ಬೇಕಾದ ಪವರ್ ಸಿಗುತ್ತೆ, ನಿಮ್ಮೊಂದು ಗಾಡಿ ಸಲೀಸಾಗಿ ಬರುತ್ತೆ ಅಂತ ಹೇಳಿ ಸರ್ ಹೇಳ್ತಾ ಇರೋದು. ಇವಾಗ ಏನು ಅಂತಂದ್ರೆ ಕೊನೆಯದಾಗಿ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ನ ಪ್ರೈಸ್ ಅಂದ್ರೆ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಅಂತ ಹೇಳಿ ಸರ್. ಇವಾಗ ಪ್ರೆಸೆಂಟ್ ಪ್ರೈಸ್ ಎಷ್ಟಿದೆ ಸರ್? 3 ಲಕ್ಷ ಇದೆ ಸರ್. 3 ಲಕ್ಷ ಆನ್ ರೋಡ್ ಎಲ್ಲ ಸೇರಿ 3 ಲಕ್ಷ ಆಗುತ್ತೆ ಅಂತ. ಈ ಒಂದು ಪ್ರೈಸ್ ಬಂದು ಅಪ್ಸ್ ಅಂಡ್ ಡೌನ್ಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಪ್ರೆಸೆಂಟ್ ಪ್ರೈಸ್. ಏನು ಅಂತಂದ್ರೆ ಈ ಒಂದು ಬೆಲೆ ಕಮ್ಮಿನೂ ಆಗ್ಬೋದು, ಜಾಸ್ತಿನೂ ಆಗ್ಬೋದು. ಕೆಳಗೆ ಈ ಒಂದು ಶೋರೂಮ್ನ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕಿರ್ತೀನಿ, ಖಂಡಿತವಾಗ್ಲೂ ನೀವು ಫೋನ್ ಮಾಡಿ ಮಾಹಿತಿ ತಿಳ್ಕೊಳ್ಳಿ, ಪ್ರೆಸೆಂಟ್ ಪ್ರೈಸ್ ಏನಿದೆ ತಿಳ್ಕೊಳ್ಳಿ. ಹಾಗೆಯೇ ನನ್ನ ಒಂದು ಚಾನಲ್ ಹೆಸರು ಹೇಳೋದ್ರಿಂದ ನಿಮಗೆ 10,000 ಒಂದು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೆ. ಹಾಗೆ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಕೆಳಗಡೆ ಏನು ಅಂತಂದರೆ ಒಂದು ನಂಬರ್ ಹಾಕಿರ್ತೀನಿ, ಖಂಡಿತವಾಗ್ಲೂ ಫೋನ್ ಮಾಡಿ ಆಫೀಸ್ ಅವರ್ಸಲ್ಲಿ ಮಾತಾಡಿ. ನಿಮ್ಮ ಆ ಒಂದು 10,000 ರೂಪಾಯಿ ಬೆನಿಫಿಟ್ ಏನಿದೆ ತಗೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ.